ಬಂದ್ಬಿಡಿ. ಹಿಂದೆ ಬಂದ್ಬಿಟ್ಟು ಕಾಣ್ತೀವಿ ಬನ್ನಿ ಅಂತ ಎಲ್ಲರೂ ಒಳ್ಳೆಯದಾಗಲಿ. ಬೇಗ ಬೇಗನೆ ಫಾಸ್ಟ್ ಬರಬೇಕು ನೋಡಮ್ಮ ನಿಧಾನ. ಮೇಡಮ್ ಮೇಡಮ್ ಬನ್ನಿ ಎಲ್ಲ ಬರುತ್ತೆ. ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜಗತ್ತಿನ ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಗಂಗಾನಿಕೇತನ ಫೌಂಡೇಶನ್ ಮತ್ತು ಇದನ್ನು ಪ್ರತಿ ವರ್ಷದಂತೆ ನಾವು ಒಂದು ಈ ಕಾರ್ಯಕ್ರಮವನ್ನು ಉರ್ಗಂಪೇಟೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಪೂಜ್ಯ ಪರಮ ಪೂಜ್ಯ ಸ್ವಾಮೀಜಿಗಳಾಗಿರ್ತಕ್ಕಂಥ ಮಂಗಲನಾಥ ಸ್ವಾಮೀಜಿಗಳು ಹಿರಿಯ ಸಾನ್ನಿಧ್ಯವನ್ನು ವಹಿಸಿ ಮತ್ತು ಕುಣಿಗಲ್ಲು ಶಾಖಾ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಚೈತನ್ಯ ಮಹಾಸ್ವಾಮೀಜಿಗಳು ಕೂಡ ಹಿರಿಯ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರಿಗೆ ಇವತ್ತು ಅವರಿಗೆ ಸನ್ಮಾನಿಸುವುದರ ಮೂಲಕ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಅತ್ಯಂತ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮೊದಲನೇದಾಗಿ ಮಹಿಳೆಯರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ತಿಳಿಸ್ತಾ, ಅವರು ಇವತ್ತು ಎಲ್ಲ ಮಹಿಳೆಯರು ಯಾವಾಗಲೂ ಅಷ್ಟೇ ಅಬಲೆ ಇರಲ್ಲ, ಇವತ್ತು ಅವರು ಸಬಲೆಯರು. ಇವತ್ತು ಸಮಾಜದಲ್ಲಿ ಅವರ ಸಬಲೀಕರಣಕ್ಕಾಗಿ ಸಮಾಜದಲ್ಲಿ ಸಾಕಷ್ಟು ಇವತ್ತು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಾಲದಲ್ಲಿ ಅವರು ಒಂದು ಗೃಹ ಕೃತ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದರು. ಇವತ್ತು ಪುರುಷರಿಗಿಂತ ಮಹಿಳೆಯರು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಅಂತಕ್ಕಂಥದ್ರಲ್ಲಿ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಕೌಟುಂಬಿಕವಾಗಿ ಮತ್ತು ಇತರೆ ಒಂದು ಕೈಗಾರಿಕೆಗಳಾಗಿರ್ಬೋದು, ಇತರ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರು ಇವತ್ತು ಸ್ವಾವಲಂಬಿಗಳಾಗಿ ಪುರುಷರಿಗಿಂತ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಮುನ್ನುಗ್ಗಿ ಇವತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಬಲ್ಯವನ್ನು ಹೊಂದುವುದರಲ್ಲಿ ಕೂಡ ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ಮಹಿಳೆಯರಿಗೆ ಇವತ್ತು ಎಲ್ಲ ರೀತಿಯಿಂದ ಕೂಡ ಅವರಿಗೆ ಶುಭವಾಗದಂತೆ ಈ ಸಂದರ್ಭದಲ್ಲಿ ನಾನು ಗಂಗಾನಿಕೇತನ ಒಂದು ಪರವಾಗಿ ನಮ್ಮ ಗಂಗಾನಿಕೇತನ ಫೌಂಡೇಶನ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜಮೋಹನ್ ಗೌಡರು ಮತ್ತು ಮತ್ತೊಬ್ಬರು ಖಜಾಂಚಿಗಳಾಗಿರ್ತಕ್ಕಂಥ ಡಾಕ್ಟರ್ ಯುಗಶ್ರೀ ಅವರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಶರಣ್ಯ ಅವರು ಮತ್ತು ಅನಿಲ್ ಗೌಡ, ಹೀಗೆ ಭಾರತಿ ಮೇಡಮ್ ಅವರು ಎಲ್ಲ ಈಗಾಗಲೇ ಮಹಿಳೆಯರು, ಸಾಕಷ್ಟು ಮಹಿಳೆಯರು ಎಲ್ಲ ವಿವಿಧ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಾಧನೆಗಳನ್ನು ಮಾಡಿರ್ತಕ್ಕಂಥವ್ರು. ಅಂಥವನ್ನೆಲ್ಲ ಗುರುತಿಸಿ ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿಗಳು ಒಂದು ಅವರಿಗೆ ಅಭಿನಂದಿಸಿರ್ತಕ್ಕಂಥದ್ದು ಬಹಳ ಸಂತೋಷಕರ ವಿಚಾರ. ಮುಂದಿನ ದಿನಗಳಲ್ಲಿ ಕೂಡ ಮಹಿಳೆಯರ ಒಂದು ಸಬಲೀಕರಣ ಒಂದು ಕಾರ್ಯಕ್ರಮಗಳಿಗೆ ನಾವು ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿ ಗಂಗಾನಿಕೇತನ ಫೌಂಡೇಶನ್ ಮತ್ತು ಸಿರಿಗನ್ನಡ ವೇದಿಕೆ ಸದಾ ಅವರಿಗೆ ನಾವು ಸೇವೆಯನ್ನು ಮಾಡೋದಕ್ಕೆ ನಮ್ಮ ಒಂದು ಸಂಸ್ಥೆ ಸಿದ್ಧವಾಗಿರ್ತಂಥ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಇವತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಮೇಡಮ್ ಅವರು ಇವತ್ತು ಜಯಂತಿ ಮೇಡಮ್ ಅವರಾಗಿರ್ಬೋದು, ಪತ್ರಿಕೋದ್ಯಮದಲ್ಲಿ ಹಲವಾರು ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಅನುಕೂಲಗಳನ್ನು ತಿದ್ದುವ ಚಾಪನ್ನು ಮೂಡಿಸಿದ್ದಾರೆ.
ಹಾಗೆ ಡಾಕ್ಟರ್ ರಾಧಾಪ್ರಕಾಶ್ ಅವರು ಜಿಲ್ಲಾ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಪ್ರಶಸ್ತಿಯನ್ನು ಪುರಸ್ಕೃತರಾಗಿರ್ತಕ್ಕಂಥವರು. ಅವರು ಅನೇಕ ಒಂದು ಹಿರಿಯ ಕವಿಗಳು, ಎಲ್ಲದರಲ್ಲಿ ಕೂಡ ಕವಿಯಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಅವರು ಇದ್ದಾರೆ. ಹಾಗೆ ನಮ್ಮ ವಕೀಲರು ಆಗಿರ್ತಕ್ಕಂಥ ಅವರು ಕೂಡ ವೃತ್ತಿಯಲ್ಲಿ ವಕೀಲರಾಗಿ ಅನೇಕ ಒಂದು ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಸೆಲ್ವಮ್ಮ ಮೇಡಮ್ ಅವರು ಕೂಡ ಇವತ್ತು ಬಂದಿದ್ದಾರೆ. ಹಾಗೆ ನಮ್ಮಲ್ಲಿ ನಮ್ಮ ಒಂದು ಇದೇ ಒಂದು ಜಾಗದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ವಿವಿಧ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಭಾಗವಹಿಸಿ ಇದು ಸಮಾಜದಲ್ಲಿ ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ಇವತ್ತು ನಾವು ಅವರಿಗೆ ಒಂದು ಪ್ರೋತ್ಸಾಹಿಸುವ ಮೂಲಕ ಒಂದು ಪುಸ್ತಕಗಳನ್ನು ಕೊಡಬೇಕಂತೇಳಿ, ನೋಟ್ ಪುಸ್ತಕಗಳನ್ನು, ಲೇಖನಿ ಸಾಮಗ್ರಿಗಳನ್ನು ಕೊಡಬೇಕಂತೇಳಿ ಇವತ್ತು ನಮ್ಮ ವಿಜ್ಞಾನಕೇತನ ಫೌಂಡೇಶನ್ನಿಂದ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜಮೋಹನ್ ಗೌಡ ಅವರು ಅದಕ್ಕೆಲ್ಲ ಯೋಚನೆ ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ಈ ಒಂದು ಪತ್ರಿಕೋದ್ಯಮದಲ್ಲಿ ನಾನು ಈ ಒಂದು ಪ್ರೆಸ್ಸಲ್ಲಿ ಮಂಜುನಾಥ್ ಅವರು ಎಲ್ಲ ರೀತಿಯಿಂದ ಕೂಡ ನಮಗೆ ಅನೇಕ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮವಾಗಿ ಕಳೆದ ಬಾರಿ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಿದಾಗ ಬಹಳ ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡಿ ಸುಮಾರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ 150ಕ್ಕೂ ಹೆಚ್ಚು ಜನಕ್ಕೆ ನಾವು ಅವರಿಗೆ ಸನ್ಮಾನಿತರಾಗಿದ್ದಾಗ ಮಂಜುನಾಥ್ ಅವರಿಗೆ ವರದಿ ಮಾಡಿದ್ರು. ಈ ಒಂದು ವರದಿಯನ್ನು ಅತ್ಯುತ್ತಮವಾಗಿ ಮಾಡಬೇಕಂತೇಳಿ ಅವರಿಗೆ ಕೂಡ ನಾವು ಮಂಜುನಾಥ್ ಅವರು ಕೂಡ ನಾವು ಅಭಿನಂದನೆ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಇಷ್ಟು ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಷ್ಟು ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶುಭಾಶಯಗಳು. ಮತ್ತು ನೀವು ಎಲ್ಲ ಒಂದು ಸಾಧನೆ ಮಾಡಿ ಒಂದು ಪ್ರಶಸ್ತಿನ ತಗೊಂಡಿದ್ದೀರ. ಮುಂದಿನ ವರ್ಷಗಳಲ್ಲೂ ಕೂಡ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ತಗೊಳ್ಳಿ, ಒಳ್ಳೆಯ ಯಶಸ್ಸಾಗಲಿ, ನಿಮಗೆ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು